ಏನೇ ಆದರೂ ಕೂಡ ಇವತ್ತು ಈ ಸೋಲಿನ ಜವಾಬ್ದಾರಿಯನ್ನ ತಾಲೂಕಿನ ಅಧ್ಯಕ್ಷರಾಗಿ ಇವತ್ತು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ನನಗೂ ಕೂಡ ಇವತ್ತು ಸುಮಾರು 8-9 ವರ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಸಹಕಾರ ಸಂಪೂರ್ಣವನ್ನು ಇವತ್ತು ಪಕ್ಷದ ಕಾರ್ಯಕರ್ತರು ಮುನ್ನಡೆದುಕೊಳ್ಳುತ್ತಾರಲ್ಲ ಏನು ಕೊಟ್ಟಿದ್ದೀರಾ. ಈಗ ರಾಜಕೀಯ ಒಂದು ಮನೆ ಎಂದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜವಾಗಿ ಬರುತ್ತದೆ. ಕೆಲವೊಮ್ಮೆ ನಾವು ತಿಳಿದರೆ ಪಕ್ಷದಲ್ಲಿ ತಪ್ಪಾಗಿರ್ಬೋದು, ಆದರೂ ಕೂಡ ಇವತ್ತು ಕೂಡ ಯಾವುದೇ ವಿಚಾರ ಇಲ್ಲ ಅದು ಬದುಕಿಟ್ಟು ಪಕ್ಷವನ್ನು ಕಟ್ಟಲಿಕ್ಕೆ ಸಂಪೂರ್ಣ ಸಹಕಾರವನ್ನ ನಮ್ಮ ರಾಜ್ಯದ ನಾಯಕರು ಕುಮಾರಣ್ಣವರು, ನಿಖಿಲಣ್ಣವರು, ನಮ್ಮ ತಾಲೂಕಿನ ಪಕ್ಷದ ಮುಖಂಡರುಗಳು, ವಿಶೇಷ ಕಾರ್ಯಕರ್ತರುಗಳು ಇವತ್ತು ಒತ್ತಡವನ್ನು ಏರಿ ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಆದ್ರೆ ಇವತ್ತು ಎಷ್ಟು ಮಾತಾಡಲು ಸಾಕಾಗಲ್ಲ. ಇನ್ನು 3 ವರ್ಷ ಚುನಾವಣೆ ಇದೆ. ಈ 3 ವರ್ಷ ಚುನಾವಣೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇದೇ ಆಸಕ್ತಿಯನ್ನು ವಹಿಸಬೇಕು. ಎಲ್ಲರ ಒಂದು ಕಡೆ ಸರ್ಕಾರ ಇವತ್ತು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿ ಇವತ್ತು ನಾವು ಸೋಲಾಗಿದೆ. ಆದ್ರೆ ಇವತ್ತು ನಾವು ಬಂದು ನಿಂತಿದ್ದೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಚುನಾವಣೆ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಒಬ್ಬ ಕಾರ್ಯಕರ್ತ ಅಭಿಮಾನಿ ವಿಷ ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಬಂದು ದಯವಿಟ್ಟು ಮೂಲ ಕೆಲಸವನ್ನ ಮಾಡ್ತಾರೆ. ದಯಮಾಡಿ ಇದು ನಮ್ಮ ಸುಳ್ಳಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಎಲ್ಲ ಒಂದ್ ಕಡೆ ನಮಗೆ ತೀರಾ ನೋವಾಗ್ತಿದೆ, ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಾವೇನಾದ್ರೂ ದುಡಿಗಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮ್ಯಾನ್ ಬಿಟ್ಟು ನಮಗೆ ಯಾವುದೇ ವಿಚಾರ ಬಂದರೂ ಕೂಡ ಎದುರಿಸುವಂತ ಶಕ್ತಿಯನ್ನು ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಇವತ್ತು ಬೆಳೆಸ್ಕೊಂಡಿದ್ದೀರಾ. ಹಾಗಾಗಿ ಒಂದು ವೇಳೆ ನಾವು ಎಷ್ಟೇ ಮಾತಾಡಲು ಸಾಕು, ಕೆಲಸ ಮಾಡಬೇಕಿತ್ತು. ಎಲ್ಲ ಒಂದ್ ಕಡೆ ವ್ಯತ್ಯಾಸ ಆಗಿದೆ, ಏನ್ ಮಾತಾಡಲು ಕೂಡ ಸಮಾಧಾನ ಆಗಲ್ಲ. ದಯಮಾಡಿ ಇವತ್ತು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ವಿ. ಇವತ್ತು ಕುಮಾರಣ್ಣ ಮತ್ತು ನಿಖಿಲಣ್ಣವರ ಮನವಿಯನ್ನ ಮಾಡಿ ಈ ಸೋಲಿನ ನೈತಿಕ ಹೊಣೆಯನ್ನು ಹೊತ್ತು ತಾಲೂಕು ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾನು ಕುಮಾರಣ್ಣ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಪಾರ್ಟಿ ವಿಚಾರದಲ್ಲಿ ನಾನು ಏನ್ ಮಾರ್ಗದರ್ಶನ ಕೊಡ್ತಾರೆ, ಕಾಯ ವಾಚ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತೇನೆ. ದಯಮಾಡಿ ನಾವೆಲ್ಲಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ನಾವೇನೇ ಆದರೂ ಕೂಡ JDS ಪಕ್ಷ ಈ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ನೀವು ನೋಡ್ತಾ ಇರಬೇಕು ಇತ್ತೀಚೆಗೆ NDA ಜೊತೆ ಸೇರುವಂತ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಯಿತು ಅಂತ ಹೇಳಿ. ಆದರೂ ಎಲ್ಲ ಒಂದ್ ಕಡೆ ಇವತ್ತು NDA ಜೊತೆ ಸೇರುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಸಮುದಾಯದವರು ಇವತ್ತು ಬೆಳವಣಿಗೆ ಅಂತ ಯೋಚನೆ ಮಾಡಿದ್ವಿ. ಅದೆಲ್ಲ ಒಂದ್ ಕಡೆ ತೀರಾ ನೋವಾಗಿದೆ. ಆ ಮುಂದಿನ ದಿನಗಳಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತೇವೆ. ಕುಮಾರಣ್ಣ, ನಿಖಿಲಣ್ಣ, ನಮ್ಮ ಪಕ್ಷದ ಮುಖಂಡರು ಪ್ರಾಮಾಣಿಕವಾಗಿ ಕಾರ್ಯಕರ್ತರುಗಳ ಸೇರಿ ಒಂದು ದುಡಿದಿರಾ. 87,000 ಮತದಾನವನ್ನು ಇವತ್ತು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಚುನಾವಣೆ ಇದೇ ರೀತಿ ಇರಲ್ಲ. ಎಲ್ಲ ಒಂದು ಅಲೆ, ಯಾರು ಹಿಂದೆ ಯೋಚನೆ ಮಾಡೋದು ಬೇಡ, ಒಬ್ಬರ ಮೇಲೆ ತೋರುವಂಥದ್ದು ಬೇಡ. ತಪ್ಪಾಗಿದೆ, ತಪ್ಪಾಗಿರುವಂಥದ್ದು ಸರಿಪಡಿಸುವಂತ ಕೆಲಸವನ್ನ ಮಾಡುವ. ದಯಮಾಡಿ ನಿಮ್ಮಗಳ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳಿ ಇಷ್ಟೊತ್ತು ಮಾತಾಡಿ